ಜಾಗದಲ್ಲಿ ಕಸವನ್ನ ಇಟ್ಟಿದ್ದಕ್ಕೆ ಕಿರುತೆರೆಯ ನಟನ ಮೇಲೆ ಹಲ್ಲೆ ಆಗಿದೆ. ಎಸ್, ಶೂಟಿಂಗ್ಗೆ ಹೋಗುವಂತಹ ಬ್ಯುಸಿಯಲ್ಲಿ ಅವರು ಕಸವನ್ನ ಹಾಗೆ ಇಟ್ಬಿಟ್ಟು ಹೋಗಿರ್ತಾರೆ ಖಾಲಿ ಜಾಗದಲ್ಲಿ. ಈ ಸಂಬಂಧವಾಗಿ ಪಕ್ಕದ ಮನೆಯ ಅಪರಿಚಿತ ವ್ಯಕ್ತಿಯಿಂದ ಚರಿತ್ ಬಾಳಪ್ಪ ಮೇಲೆ ಹಲ್ಲೆಯಾಗಿದೆ. ಖಾಲಿ ಜಾಗದಲ್ಲಿ ಕಸವಿಟ್ಟಿದ್ದಕ್ಕೆ ಕಿರುತೆರೆಯ ನಟನಿಗೆ ಹಲ್ಲೆ ಮಾಡಲಾಗಿರುವಂತದ್ದು. ಚರಿತ್ ಬಾಳಪ್ಪ ಹಲ್ಲೆಗೆ ಒಳಗಾಗಿರುವಂತಹ ಕಿರುತೆರೆಯ ನಟ ಪಕ್ಕದ ಮನೆಯ ಅಪರಿಚಿತ ವ್ಯಕ್ತಿಯಿಂದ ಚರಿತ್ ಬಾಳಪ್ಪ ಮೇಲೆ ಹಲ್ಲೆ ಆಗಿದೆ. ಘಟನೆ ಸಂಬಂಧವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ದೂರನ್ನ ಕೂಡ ನೀಡಲಾಗಿದೆ. ಶೂಟಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಖಾಲಿ ಜಾಗದಲ್ಲಿ ಕಸವನ್ನ ಇಟ್ಟು ಹೋಗಿದ್ದಾರೆ ನಟ. ಈ ಸಂದರ್ಭದಲ್ಲಿ ಅದೇ ಏರಿಯಾದ ಅಪರಿಚಿತ ವ್ಯಕ್ತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಗ್ವಾದ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು. ನಟನಿಗೆ ಕಿರು ಬೆರಳಿಗೆ ಗಾಯ ಕೂಡ ಆಗಿದೆ. ಕಳೆದ ಫೆಬ್ರವರಿ 23ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಶೂಟಿಂಗ್ ಕಾರಣವಾಗಿ ತಡವಾಗಿ ದೂರನ್ನ ನೀಡಿರುವಂತದ್ದು ಚರಿತ್ ಬಾಳಪ್ಪ ಅವರು. ಅನ್ನಪೂರ್ಣೇಶ್ವರಿ ನಗರದ ಡಿ ಗ್ರೂಪ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಖಾಲಿ ಜಾಗದಲ್ಲಿ ಕಸ ಇಟ್ರು ಅನ್ನುವಂತಹ ಕಾರಣವಾಗಿ ಕಿರುತೆರೆಯ ನಟನಿಗೆ ಹಲ್ಲೆ ಆಗಿರುವಂತದ್ದು. ಚರಿತ್ ಬಾಳಪ್ಪ ಹಲ್ಲೆಗೆ ಒಳಗಾಗಿರುವಂತಹ ಕಿರುತೆರೆಯ ನಟರಾಗಿದ್ದಾರೆ. ಪಕ್ಕದ ಮನೆಯ ಅಪರಿಚಿತ ವ್ಯಕ್ತಿಯಿಂದ ಚರಿತ್ ಬಾಳಪ್ಪ ಮೇಲೆ ಹಲ್ಲೆ ಆಗಿರುವಂತದ್ದು. ಘಟನೆಯ ಸಂಬಂಧವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಈಗಾಗಲೇ ನಟ ದೂರನ್ನ ಕೂಡ ನೀಡಿದ್ದಾರೆ. ಶೂಟಿಂಗ್ ಸಂದರ್ಭದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಇವರು ಖಾಲಿ ಜಾಗದಲ್ಲಿ ಕಸವನ್ನ ಇಟ್ಟು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅದೇ ಏರಿಯಾದ ಅಪರಿಚಿತ ವ್ಯಕ್ತಿ ಪ್ರಶ್ನೆ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಗ್ವಾದ ಕೂಡ ಆಗಿರುತ್ತೆ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನಟ ಆರೋಪವನ್ನ ಮಾಡ್ತಾ ಇದ್ದಾರೆ. ನಟನಿಗೆ ಇನ್ನು ಕಿರು ಬೆರಳಿಗೆ ಗಾಯ ಕೂಡ ಆಗಿದೆ. ಕಳೆದ ಫೆಬ್ರವರಿ 23ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಶೂಟಿಂಗ್ ನಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ರಿಂದಾಗಿ ತಡವಾಗಿ ಇವರು ದೂರನ್ನ ನೀಡ್ತಾ ಇರುವಂತದ್ದು. ಚರಿತ್ ಬಾಳಪ್ಪ ಅವರು ಅನ್ನಪೂರ್ಣೇಶ್ವರಿ ನಗರದ ಡಿ ಗ್ರೂಪ್ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.